ಮಗನೇ, ಈ ಜೀವನನೇ ಸಾಕಾಗಿದೆ. ಅಮ್ಮ, ಕಬ್ಬಾಳಮ್ಮ, ಎಲ್ಲಿ ಕೊಡುತ್ತಾಳೆ? ರಾತ್ರಿ ಆದ್ರೆ ಬರುತ್ತೆ, ವಿಚಿತ್ರವಾದ ನಾಟಕವಾಡುತ್ತೆ. ಆ ರೂಪ ಅಂತೂ ಭಯಂಕರವಾಗಿದೆ. ಅಮ್ಮ, ನಮ್ಮಪ್ಪ ಚೆನ್ನಾಗಿದ್ದಾಗ ಗೋಬಿ ಮಂಚೂರಿ, ಚಿಕನ್ ಕಬಾಬು, ಎಗ್ ರೈಸ್ ತರ್ತಾ ಇದ್ದ. ನಾನು ಚೆನ್ನಾಗಿ ತಿಂದು ದಪ್ಪ ಆಗಿದ್ದೆ. ಈಗ ನೋಡು, ಓ ಅದ್ಯಾವುದೋ ಬೇವರ್ಸಿದ್ದವ ಸೇರ್ಕೊಂಡು ಎಲ್ಲ ಹಾಳು ಮಾಡ್ಬಿಡ್ತು. ಥೂ. ಮಗ, ಹಿಂಗೇ ಬರುತ್ತೆ ಮಗ, ಹಿಂಗೇ ಹೋಗುತ್ತೆ. ಹೆಸರು ಕೇಳೋಣ ಅಂದ್ರೆ ಮಾಯವಾಗಿ ಹೋಗುತ್ತೆ. ಅದು ಯಾವ್ದೋ ದೊಡ್ಡ ದೆವ್ವ ಅನ್ಸುತ್ತೆ ಮಗ. ನನ್ಗ್ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಮಗ. ನಿನ್ನೆ ಎದದ್ ಬೇಡ, ನಾನು ಇದೀನಿ ತಾನೆ. ಅದೆವ ಬಂದ್ರೆ ಕಾಲು ಕೈ ಮುಡ್ದಾಕಿ ಕೆರೆಗೆ ಬಿಸಾಕ್ಬಿಡು. ಅಮ್ಮ, ನಾನು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟು. ಚಿಂಡಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಒಂದೇ ಏಟು. ಭೂತವಿಲ್ಲ, ಪಿಶಾಚಿಲ್ಲ, ನೀರು. ಮಗ, ನಿಮ್ಮ ಅಪ್ಪ ಒಂದ್ ಬಾಟಲ್ ನೀರ್ ಕೊಟ್ಬಿಡು ಮಗ, ಕುಡಿಯಕ್ಕೆ. ಅಮ್ಮ ಹೋಗಮ್ಮ, ಈ ಚಿಲ್ಲರೆ ಕೆಲ್ಸ ಎಲ್ಲ ನಂಗೆ ಹೇಳ್ಬೇಡ, ಹೋಗ್ಬಿಟ್ಟು ನೀನೇ ತಂದ್ಕೊಡೋಗಮ್ಮ. ಓ, ಇರ್ಲಿ ಬಿಡು ಮಗ, ರಾತ್ರಿ ಒಂದ್ ಬಾಟಲ್ ತುಂಬ ಮಡಗಿದ್ದೆ ಇರುತ್ತೆ. ಲಕ ಲಕ ದೇವ ಇದೆಯಾ? ಈ ರಾತ್ರಿ ಯಾಕಾದ್ರೂ ಬರುತ್ತೋ ಈ ಕಿರ್ಚಾಟ, ಈ ಹೋರಾಟ, ಈ ಅರ್ಚಾಟ. ಹಾ, ಇದು ನಾಗವಲ್ಲಿನೇ ಇರ್ಬೇಕು. ಅಮ್ಮ, ಅದು ನಿಜವಾಗ್ಲೂ ನಾಗವಲ್ಲಿನ ಅಥವಾ ಪಕ್ಕದ ಮನೆ ದೇವಿ ಆಂಟಿನಾ? ನಮ್ಮಪ್ಪನ ಮುಖ ರಾತ್ರಿ ಟೈಮಲ್ಲಿ ನೋಡಿದ್ರೆ ಆ ಪಕ್ಕದ ಮನೆ ದೇವಿ ಆಂಟಿ ತರ ಇರ್ಲಿಲ್ವಾ? ಮಗ, ಆ ದೇವಿನೂ ಅಲ್ಲ, ಸುಂದ್ರಿನೂ ಅಲ್ಲ, ಪಕ್ಕ ನಾಗವಲ್ಲಿನೇ ಮಗ. ನನ್ ಗಂಡನ್ ಮೈ ಮೇಲೆ ಯಾಕೆ ಬಂದಿದ್ದಾಳೋ ಗೊತ್ತಿಲ್ಲ. ಆ ನಾಗವಲ್ಲಿ ನಂಬರ್ ಇದ್ರೆ ಕೊಡಮ್ಮ, ನಮ್ಮ ಅಪ್ಪನ ಮೈ ಮೇಲೆ ಏನಕ್ಕೆ ಬಂದಿದೆ ಅಂದ್ಬಿಟ್ಟು ಫೋನ್ ಮಾಡಿ ವಿಚಾರಿಸ್ತೀನಿ. ಲೋ ಮಗ, ದೆವ್ವ ಅಲ್ಲ, ದೆವ್ವದ ಹೆಸರು ಕೇಳಿದ್ರೆ ರಾತ್ರಿ ಹುಚ್ಚ ಹಾಕೋತೀಯ. ಸಾಕು, ಸುಮ್ಕೆ ಇರು, ತಮಾಷೆ ಮಾಡ್ಬೇಡ ನೀನು. ಹೋಗಮ್ಮ, ನಿನ್ನ ಹತ್ರ ನಾಗವಲ್ಲಿ ನಂಬರ್ ಇಲ್ಲ ಅಂತ ಹೇಳು. ಬಂದ್ರೆ ಹೋಗೋಣ. ಬರೋ ಅಮಾವಾಸ್ಯೆ ಹೊತ್ತಿಗೆ ಏನಾದ್ರೂ ಮಾಡ್ಬೇಕು. ನಾನ್ಯಾರು? ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದವನು, ತಿರುಪತಿಗೆ ಹೋಗಿ ಕೂದಲ ಕೊಟ್ಟವನು. ಈಗ ಸಮಾಜ ಸೇವಕನಾಗಿ ಬಡವರಿಗೆ ಅನ್ನದಾನ ಮಾಡುತ್ತಿರುವೆ. ಲೇ ಚಿನ್ನ, ಚೆನ್ನಾಗಿದೆಯಾ? ಮೋಹಿನಿ, ಕಾಮಿನಿ, ನಾಗವಲ್ಲಿ, ಕಾಮ ಪಿಶಾಚಿ, ನನ್ನ ಸುಂದರವಾದ ಮುಖವನ್ನು ನೋಡಿ ನನ್ನೊಳಗೆ ಅಡಗಿರುವೆಯಾ? ಬಾ ಹೊರಗೆ ಬಂದು ನನ್ನ ಎದುರಿಲ್ಲೋ. ಕಪಟಿ, ವಂಚಕಿ, ಬೇವರ್ಸಿ, ಒಂದೇ ಒಂದು ಮಾತು ಹೇಳಿದರೆ ನಾನೇ ನಿನ್ನ ಮದುವೆ ಆಗುತ್ತಿರುವೆ. ಛೇ, ಮೋಸಗಾತಿ, ವಂಚಕಿ. ಏ, ಬಂದ್ರು. ಬಂದೆಯ ಬಾಳಿನ ಬದುಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ. ನಿನ್ನ ಆಟ ನನ್ನ ಹತ್ರ ನಡೆಯಕ್ಕಿಲ್ಲ. ಚಿನ್ನ, ನಿನ್ನ ನೋಡಿ 4 ತಿಂಗಳಾಯಿತು. ಆಕಾಶದಿಂದ ದರಗಿಳಿದ ಗೊಂಬೆ ಇವಳೆ, ಇವಳೆ
ನನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡುತ್ತಿರುವೆ. ಈ ಮೋಸವನ್ನು ನಾನು ಸಹಿಸಲಾರೆ. ಆ, ನಾನ್ ಯಾರ್ ಗೊತ್ತಾ? ಭೂತವಿಲ್ಲ, ಪಿಚಾಚಿಲ್ಲ. ಅಯ್ಯೋ ನಡಿ. ನೀ ನಮಸ್ಕಾರ. ನಾನು ಶಿವು ಫ್ರೆಂಡು. ಬಾರೆ. ನಮಸ್ಕಾರ. ಶಿವು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ತುಂಬಾ ದಿವಸ ಆಯ್ತಲ್ಲ ಆಫೀಸಿಗೆ ಬಂದು. ಅದಕ್ಕೆ ನೋಡ್ಕೊಂಡು ಹಾಗೆ ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದೆ. ಹೌದಾ? ಕಷ್ಟಕ್ ದೇವ್ರ್ ಬಂದಂಗ್ ಬಂದ್ರಿ. ಇರಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡ ಬೇಡ, ಈಗ ತಾನು ಊಟ ಮಾಡ್ಕೊಂಡು ಬಂದ್ವಿ. ಏನೇ? ಹೌದಮ್ಮ ಹೌದು. ಒಂದ್ ಲೋಟ ನೀರ್ ಕೊಟ್ರೆ ಸಾಕು. ಸರಿ ತಗೊಂಡ್ ಬರ್ತೀನಿ. ಬಾರೆ ಬಾರೆ. ಪುಟ್ಟ, ನಿಮ್ಮ ಅಪ್ಪನ ಮೇಲೆ ದೆವ್ವ ಬರ್ತಂತೆ, ನಿಜಾನಾ? ಓ ಹ್ಞೂ ಆಂಟಿ, ನಮ್ಮ ಅಪ್ಪಂಗೆ ಬರೋ ದೆವ್ವಕ್ಕಿಂತ ನಮ್ಮ ಅಮ್ಮಂಗೆ ಬರೋ ದೆವ್ವನೇ ದೊಡ್ಡದು. ಹೌದು ಆಂಟಿ, ನಿಜವಾಗ್ಲೂ ಬರುತ್ತೆ. ಅದೇ ಹೇಗೋ? ಇನ್ನೂ ಸ್ವಲ್ಪ ಹೊತ್ತು ನೀವು ಇಲ್ಲೇ ಇರಿ, ನಿಮಗೂ ಗೊತ್ತಾಗುತ್ತೆ. ಹಾ? ಬರ್ತೀವಿ ತಾಯಿ. ಅಕ್ಕ, ಹೋಗೀತಾ? ಬಾ. ಅಮ್ಮ, ತಾಯಿ, ನಿಮ್ಮನೆ ಹುಡ್ಕೊಂಬರಷ್ಟರಲ್ಲಿ ಸಾಕಾಗೋಯ್ತು. ಚೆನ್ನಾಗಿದ್ಯಾ ತಾನೆ? ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ವರೇ ವಾ, ಎಂತ ಮನೆ, ಎಂತ ಗಂಡ, ಸಂಸಾರ, ಸಖತ್ತಾಗಿದ್ಯಾ ಬಿಡು, ಅಲ್ವಾ? ಚೆನ್ನಾಗಿದ್ದೀನಿ. ತೋಂ, ತೋಂ. ನನ್ನ ಉಪಚಾರಿ ಒಚ್ಚಿ ಚೂರು ನವಕತಲನ್ನ ನೀ ರಾರಾ, ತೋಂ ತೋಂ. ಅಕ್ಕ, ಏನೇ ಅದು? ತೋಮ್ ತೋಮ್ ರಾರಾ ಅಂತಿದೆ. ನನ್ ಗಂಡ ಕಣೆ, ಹಾ? ಮೈಯಲ್ಲಿ ಯಾವ್ದೋ ಪಿಸಾಸಿ ಸೇರ್ಕೊಂಡ್ಬಿಟ್ಟಿದೆ. 4 ತಿಂಗಳಾಯ್ತು, ಹೋಯ್ತಾನೇ ಇಲ್ಲ. ಏನ್ ಹೇಳ್ತಿದ್ಯಾ? ದೆವ್ವನಾ? ಹೌದು. ರಾತ್ರಿ ಆದ್ರೆ ಲವ್ ಸಾಂಗ್, ಬೆಳಿಗ್ಗೆ ಆದ್ರೆ ಫೀಲಿಂಗ್ ಸಾಂಗ್. ಒಂಥರ ವಿಚಿತ್ರ ಅನ್ಸ್ಬಿಟ್ಟಿದೆ ಜೀವನ. ಬಂದಿರೋದು ಗಂಡ್ ದೆವ್ವನ ಹೆಣ್ ದೆವ್ವನ? ಬಂದಿರೋದು ದೆವ್ವ. ಅದು ಗಂಡ ಹೆಣ್ಣ ಅಂತ ಹೆಂಗೆ ಕಂಡಿಡಿಯೋದು? ಅದು ನಾಗಬಲ್ಲಿಗೆ ಸಂಬಂಧ ಇರೋ ದೆವ್ವ ಅಂತ ಕಣೆ. ಏನು? ನಾಗವಲ್ಲಿನ? ಇದಕ್ಕೆಲ್ಲ ಅವರೇ ಸರಿ. ಏನೇ ಅದು ಗೊಣಗ್ತಾ ಇದೀಯಾ? ನಿನ್ ಗಂಡನ್ ಮೈ ಮೇಲೆ ಬಂದಿರೋ ದೆವ್ವ ಊರ್ ಬಿಟ್ಟು ಹೋಗ್ಬೇಕು ಅಂದ್ರೆ ಅದಕ್ ಅವರೇ ಸರಿ. ಯಾರೇ ಅದು? ಬುಲ್ಬುಲ್ ಬೂದಿ ಬಾಬಾ ಅಂತ. ಅವ್ರ ಬೂದಿನೇ ಒಂದ್ ಪವರ್. ಅಷ್ಟು ಪವರ್ಫುಲ್ ಅವರು? ಲೇ ಗೀತಾ, ಒಟ್ನಲ್ಲಿ ನನ್ ಗಂಡನ್ ಹಿಡಿದ್ರು ದೆವ್ವ ಹೋದ್ರೆ ಸಾಕು ಕಣೆ. ಅದಕ್ಕೆ ಏನೇ ಮಾಡ್ಬೇಕು? ಇರು ನೋಡು, ಈ ಅಡ್ರೆಸ್ಸಿಗೆ ಬಂದು ನನಗೆ ಫೋನ್ ಮಾಡು, ನಾನು ಬರ್ತೀನಿ. ಸರಿ. ಅಯ್ಯೋ ಅಕ್ಕ, ಟೈಮ್ ಆಯ್ತು ಕಣೆ, ನಾನೇ ನೋಡುತ್ತೀನಿ. ಗೀತಾ, ಕ್ಲಾಪ್ 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 ಕ್ಲಾಪ್. ಹಲೋ. ಹೇಳಕ್ಕ. ಗೀತಾ, ಹಾ ಹೇಳು. ನೀ ಹೇಳಿರೋ ಜಾಗಕ್ಕೆ ಬಂದಿದ್ದೀನಿ ಕಣೆ. ಸರಿ, ಅಲ್ಲೇ ಇರು, ಬರ್ತೀನಿ. ಓಕೆ ಆಯ್ತು, ಬಾ, ಇಲ್ಲೇ ಇರ್ತೀನಿ. ಅಕ್ಕ, ಬಂದಿ? ಹಾ, ಇಲ್ಲಿ ಸ್ವಲ್ಪ ದೂರ ಬನ್ನಿ. ಹೌದಾ? ಸರಿ, ಹೋಗೋಣ.
ಅಂಕಲ್ ಇಲ್ಲಿ ಬೂದಿ ಬಾಬಾ. ಅವ್ರು ಒಂದು ಕಡೆ ಇರಲ್ಲಪ್ಪ, ನನಗೆ ದೊಡ್ಡವರು. ನಮ್ಮ ಹೆಂಡತಿಗಿಂತ ದೆವ್ವ ಬಿಡಿಸಿದ ಪುಣ್ಯಾತ್ಮರು. ನೀವು ಸರಿಯಾದ ಟೈಮಿಗೆ ಬಂದಿದ್ದೀರಾ. ಬಿಟ್ಟಿದ್ರೆ 2 ದಿನದಲ್ಲಿ ಲಂಡನ್ಗೆ ಹೋಗ್ತಿದ್ರು. ಸೀದಾ ಹೋಗಿ ಲೆಫ್ಟ್ ತಗೊಂಡು ರೈಟ್ ತಗೊಳ್ಳಿ, ಅಲ್ಲೇ ಇರ್ತಾರೆ. ಹಾ ಸರಿ, ನಮಸ್ತೆ. ಸತ್ಯ ಇದೆ, ಧರ್ಮ ಇದೆ, ಸುಖ ದುಃಖ ನೋವು ನಲಿವು ಎಲ್ಲ ಇದೆ. ಆ ದೇವರು ಇದ್ದಾನೆ, ಹಾಗೆ ದೆವ್ವವೂ ಇದೆ. ಅದಕ್ಕೆ ಪರಿಹಾರವು ಇಲ್ಲೇ ಇದೆ. ಓಂ ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಜಲ ಜಲ ಜಲದಾಕ್ಷಿ ತಾಯಿ ಅಣ್ಣಮ್ಮ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಓಂ ಶ್ರೀ ಬುಲ್ಬುಲ್ ಬೂದಿ ಬಾಬಾ ನಮೋ ನಮಃ. ಬಾಬಾ ಬಾಬಾ, ನಿಮಗಾಗಿ ಭಕ್ತರು ಬಂದಿದ್ದಾರೆ ನೋಡಿ. ಕಂದ, ಏನಾಗಬೇಕಿತ್ತು? ಬಾಬಾ, ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಬಾಬಾ. ನಿನ್ನೆ ರಾತ್ರಿ 11 ಗಂಟೆಗೆ ಪಕ್ಕದ ಮನೆ ಇಂಜಿನಿಯರ್ ಮಗನ ಜೊತೆಗೆ ಓಡೋಗ್ಬಿಟ್ಲು ಬಾಬಾ. ಸಮಾಧಾನ ಮಾಡ್ಕೊಂಡು ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಬಾಬಾ. ಇದಕ್ಕೆ ನೀವೇ ಒಂದು ದಾರಿ ತೋರಿಸ್ಬೇಕು ಬಾಬಾ. ನಮ್ಮ ಮನೇಲಿ ದೋಸೆ ತೂತೆ ಹೇಳ್ಕೊಳ್ಳಂಗಿಲ್ಲ, ಬಿಡಂಗಿಲ್ಲ. ಇಂಜಿನಿಯರ್ ಅಂದ್ರೆ ದುಡ್ಡು ನೋಡಿ ಹುಡುಗಿರಬೇಕು. ಆದರೆ ನೀನು ದುಡ್ಡು ಮಾಡು, ನಿನ್ನ ಹಿಂದೆ ರಶ್ಮಿಕಾ ಮಂದಣ್ಣೇ ಬರುತ್ತಾಳೆ. ಸರಿ ಬಾಬಾ. ಬಾಬಾ, ನನ್ನ ಜೀವನದಲ್ಲಿ ಹಿಂದೆ ಮಾತಾಡೋರೆ ಜಾಸ್ತಿ ಆಗ್ಬಿಡ್ತಾರೆ ಬಾಬಾ. ಕಂದ, ಮುಂದೆ ಹೊಗಳೋದು, ಹಿಂದೆ ನಾಯಿ ತರ ಬೊಗಳೋದು, ಇಂಥ ಕಚಡ ಕೆಲಸ ಇಲ್ಲ. ಮಿಂಡ್ರಿ ಕೊಡ್ತೋರೆ ಮಾಡೋದು. ನಿಮ್ಮ ಮನೆಯಲ್ಲಿ ದೆವ್ವ ಗಿವ್ವ ಏನಾದ್ರೂ ಬಂದ್ರೆ ಹೇಳು, ನಮ್ಮ ಬೂದಿ ಬಾಬಾ ಅಡ್ರೆಸ್ ಇಲ್ದಂಗೆ ಓಡಿಸ್ಬಿಡ್ತಾರೆ. ಬುಲ್ಬುಲ್ ಬಾಬಾನ ಆಶೀರ್ವಾದ ಸದಾ ನಿನ್ ಮೇಲೆ ಇರುತ್ತೆ. ಬಾಬಾ, ನಿಮ್ದು ತುಂಬಾ ದೊಡ್ಡದು ಬಾಬಾ. ಬಾಬಾ, ನಾನು ಬರ್ತೀನಿ ಬಾಬಾ. ನಮಸ್ಕಾರ ಬಾಬಾ. ಅಯ್ಯೋ, ಈ ಜೀವನದಲ್ಲಿ ನಿಮ್ಮನ್ನ ನೋಡ್ತೀನಿ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಬಾಬಾ. ಹೋದವಾರ ಬಂದಿದ್ದೆ ಬಾಬಾ. ನೀವು ಕನ್ಯಾಕುಮಾರಿ ಕೇದಾರ್ನಾಥ ಹೋಗಿದ್ದೀರಂತ ಈ ಪಿಟಿಂಗ್ ಬಾಬಾ ಹೇಳಿದ್ರು ಬಾಬಾ. ಇವಾಗ ನನ್ನ ನೀವೇ ಕಾಪಾಡ್ಬೇಕು ಬಾಬಾ. ಹೇಳು ಕಂದ, ಏನಾಯ್ತು? ಅದು ಖಾಲಿ ಆಗ್ಬಿಡ್ತು. ತಿಂಗಳ ಹೆಂಡತಿ ಮಾತು ಕೇಳ್ಕೊಂಡು ತಿರುಪತಿಗೆ ಹೋಗ್ತಾ ಇದ್ದೆ ಬಾಬಾ. ತಿರುಪತಿಗೆ ಹೋಗ್ತಾ ಇದ್ದೆ ಅಂತ ಕೆಲಸದಿಂದ ಕಿತ್ತಾಕ್ಬಿಟ್ರು ಬಾಬಾ. ಭಯ ಬೆಳಗಡಕಂತ ಚಿಕ್ಕಪೇಟೆ ಮರಡಂಗೆ ಕೆಲ್ಸಕ್ಕೆ ಸೇರ್ಕೊ, 4 ತಿಂಗಳಲ್ಲಿ ಉದ್ಧಾರ ಆಗ್ತೀಯ. ಹಾ, ಹುಡುಕಿಕೊಂಡು ಬಂದಿರುವ ಹಾಗೆ ಇದೆ. ರಮ್ಯಾ, ಭವ್ಯ, ಸಂಧ್ಯಾ, ವಿನುತಾ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ? ಹಾ ಬಾಬಾ, ನೀವು ಇಟ್ಟಿರೋ ಫಿಟ್ಟಿಂಗಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲ ನಿಮ್ಮ ಆಶೀರ್ವಾದ. ಈಗ ಯಾರಿಗಾದ್ರೂ ಫಿಟ್ಟಿಂಗ್ ಇಡಬೇಕೆ? ಇಲ್ಲ ದೆವ್ವ. ಎಲ್ಲಿ 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 ಎಲ್ಲಿ? ಅಯ್ಯೋ ಸ್ವಾಮಿ, ಇವ್ಳ ಗಂಡನ್ ಮೈಯೊಳಗ್ ದೆವ್ವ. ಅವ್ರ ಗಂಡನ್ ಮೈ ಒಳಗಡೆ ದೆವ್ವನ? ಆ ದೆವ್ವ ಓಡಿಸೋದಕ್ಕೆ ನಮ್ಮ ಬೂದಿ ಬಾಬಾ ಇದ್ದಾರೆ. ದೆವ್ವ ನನಗ ತಿಳಿಯದೆ ಪಾತಾಳ ಸೂತಾಳ ಎಲ್ಲಿ ಅಡಗಿದ್ರು ನಾನು ಬಿಡೋದಿಲ್ಲ. ಎಷ್ಟು ದಿನ ಆಯ್ತು ತಾಯಿ? ಬಾಬಾ, ಇವತ್ತಿಗೆ 40 ದಿನ ಆಯ್ತು ಬಾಬಾ. ಉಸಿರು ತರ ಬಣ್ಣ ಬದಲಾಯಿಸ್ತಾನೇ ಇದೆ. ಊಟ, ನೆಮ್ಮದಿ, ನಿದ್ದೆ ಅಂತೂ ಇಲ್ವೇ ಇಲ್ಲ. ದಯವಿಟ್ಟು ನೀವೇ ಕಾಪಾಡಿ ಬಾಬಾ. ತಾಯಿ,
ಸುತ್ತಮುತ್ತ ಒಂದು ದೆವ್ವ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಬುದ್ಧಿ ಬಾಬಾ. ಇವ್ರ ಪವರು ವಿಧಾನಸೌಧದ 4ನೇ ಮಹಡಿಗೂ ಗೊತ್ತು. ಚಿಂತೆ ಬಿಡಿ, ಆರಾಮಾಗಿರಿ. ಹಾಗೆ ನಿಮ್ಮ ಮನೆ ವಿಳಾಸವನ್ನ ನನಗೇ ಕೊಟ್ಟೋಗಿ, ನಾವು ಅಲ್ಲಿಗೆ ಬರುತ್ತೇವೆ. ತಾಯಿ, ನಾಳೆ ಅಮಾವಾಸ್ಯೆ. ಆ ದೆವ್ವ ಎಲ್ಲೇ ಇದ್ರೂ ನಾಳೆ ನಿಮ್ಮ ಮನೆಗೆ ಬರುತ್ತೆ. ಆಗ ನಾವು ಅಲ್ಲಿರುತ್ತೇವೆ. ಕೊಡಿ, 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 ಕೊಡಿ. ಬೂದಿ ಬಾಬಾ ಇದೆ, ಇಲ್ಲೇ ಇದೆ, ನಿಜವಾಗಿಯೂ ಇದೆ. ಇಂದು ನನಗಾಗಿ ಯಾರೋ ಬರುವ ಹಾಗಿದೆ. ಬಾಬಾ ಬನ್ನಿ ಬಾಬಾ, ಇದೇ ಮನೆ. ಎಲ್ಲಿದ್ದಾರೆ ನಿಮ್ಮ ಗಂಡ? ಅದೇ ರೂಮ್ ಬಾಬಾ. ಬನ್ನಿ ಬಾಬಾ, ಹೋಗೋಣ. ಅಮ್ಮ, ಇವರೇ ಒಳ್ಳೆ ದೆವ್ವ ಇದ್ದಂಗಿಲ್ವಾ? ಇವರೇ ನಮ್ಮಪ್ಪಂಗೆ ಹಿಡ್ದಿರೋ ದೆವ್ವ. ಏ ಸಾಕು, ಸುಮ್ಕೆ ಇರು. ಇಲ್ಲದೆಲ್ಲ ತಲೆ ಹರಟ ಮಾಡ್ಬೇಡ. ಏ ಸಾಕು ಸುಮ್ಮನೆ ಇರಮ್ಮ. ಅಮ್ಮ ಇವ್ರು ಸಂಡೆ ಬಜಾರಲ್ಲಿ ಹಳೆ ಸಾಮಾನ್ ಮಾರತಾರ ಇಲ್ವಮ್ಮ? ಮಕ್ಕಳು ದೇವರ ಸಮಾನ, ಸಮಾಧಾನ. ಕುರುಕುರಿ ತಿನ್ನುವ ವಯಸ್ಸು ಇರಲಿ. ಬಾಬಾ, ನೀವು ಬನ್ನಿ. ಏಯ್, ಯಾರು ನೀನು? ಹೇಳು. ನನ್ನನ್ನೇ ಯಾರಂತೂ ಕೇಳ್ತಾ ಇದೀಯಾ? ನಿನ್ನನ್ನೇ ಕೇಳ್ತಾ ಇರೋದು, ಹೇಳು. ನಾನು ಹ್ಮ್ ಯಾರು ಗೊತ್ತಾ? ನಿನ್ನಂತ ದೆವ್ವಗಳ ಆಟ ನನ್ನ ಹತ್ರ ನಡೆಯಲ್ಲ. ಈ ಕಣ್ಣೆ ಸಿನಿಮಾ ನೋಡಿದ್ದೀಯಾ? ಇಲ್ಲ. ಶಬ್ದವೇದಿ? ಇಲ್ಲ. ಕುರುಬನ ರಾಣಿ ನೋಡಿಲ್ಲ. ಆಪ್ತ ಮಿತ್ರ ನೋಡಿದ್ದೀಯಾ? ನಿನ್ನಂತ ದೆವ್ವಗಳ ಆಟ ಎಷ್ಟು ನೋಡಿದ್ದೀನಿ. ನಾಗಬಲಿ ತಾನೆ. ಹಲೋ ಗೀತಾ, ಚೆನ್ನಾಗಿದ್ದೀ ತಾನೆ? ನಿಮ್ ಬುಡ್ಬು ಬಾಬಾ ಪವರ್ ತುಂಬಾ ಇದೆ ಕಣೆ. ಹಾ ಸರಿ ಸರಿ, ಮಾಡ್ತೀನಿ. ಬಾಬಾ, ಹಾ. ಇದ್ಯಾಕೋ ಮಾತೇ ಕೇಳ್ತಾ ಇಲ್ಲ. ಯಾಕೋ ಡೌಟ್. ನಿಮ್ಮ ಬೂದಿ ಪವರ್ ತೋರಿಸಿ ಯಾವುದೇ ದೆವ್ವ ಆದ್ರೂ ಇಲ್ಲಿ ಬರಲೇಬೇಕು. ತೋರಿಸಿದ್ರೆ ಆಯ್ತು. ನಾಗವಲ್ಲಿ, ಇನ್ನು 5 ನಿಮಿಷ ತಡಿ. ನಿನ್ನ ಜಾತಕನೇ ಹೊರಗಡೆ ಬರುತ್ತೆ. ಬಾಬಾ, ನಿಮ್ ಬೂದಿ ಪವರ್ ತೋರಿಸಿ. ಹರ 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 ಮಹಾದೇವ್. ಪಕೋಟ ತಕೋಟ ಪಕೋಟ ಪಕೋಟ ಚಿಕಟ ಚಿಕಟ ಹೊರೆ ಹೊರೆ ಪರಿ ಪರಿ ಕಿರಿ ಕಿರಿ. ನಾಗವಲ್ಲಿ ತಂಗಿ ಸಿಂಗವಲ್ಲಿ, ಹರ 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 ಮಹಾದೇವ್. ಧನ್ಯೋಸ್ಮಿ. ಬಾಬಾ, ಇಲ್ಲಿ ಏನೋ ಒಂದು ವಿಚಿತ್ರವಾದ ಸಮಸ್ಯೆ ಇದೆ. ನಿಮ್ಮ ಬೂದಿ ಪವರ್ಗೆ ಎಷ್ಟೋ ದೆವ್ವಗಳು ಊರ್ ಬಿಟ್ಟು ಇದ್ನೋ ಬಿದ್ನೋ ಅಂತ ಓಡೋಗ್ತವೆ. ಹೌದು. ಇದು ದೆವ್ವನೇ ಅಲ್ಲ, ನಿಜ ನಿಜ. ನಾಟಕ, ಬರೀ ನಾಟಕ ಅಷ್ಟೇ. ಆಹಾಹಾ. ಪೀತಾಜಿ, ಗುರುಜಿ, ಹೇಳು ಕಂದ. ನಾನ್ ಮಾಡ್ತಾ ಇರೋದೆಲ್ಲ ನಾಟಕ ಬೂದಿ ಬಾಬಾ. ತಿಳಿದಿದೆ. ಮನೆಯಲ್ಲಿ ಹೆಂಡತಿ ಟೆನ್ಷನ್, ಆಫೀಸ್ಗೆ ಹೋದ್ರೆ ಹಳೆ ಲವರ್ ಕಾಟ. ಇಲ್ಲಿ ಪಕ್ಕದ ಮನೆ ಪದ್ಮ, ಅಲ್ಲಲ್ಲಲ್ಲಲ್ಲ. ಮೇಲ್ಗಡೆ ಆಂಟಿ ಮಗಳು. ಸಾಕಾಗಿದೆ. ಹಾ 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 ಹಾ. ಮುಂದುವರಿಸು ಮುಂದುವರಿಸು. ಅವ್ರು ಮಾಡೋ ಆಟಕ್ಕೆ, ಇವ್ರು ಕೊಡೋ ಕಾಟಕ್ಕೆ ನೀನೇ ಕಾಪಾಡ್ಬೇಕು ಬಾಬಾ. ಬಾಬಾ, ಮ್ಯಾಟರು ದೊಡ್ಡದು, ಮೀಟರು ಚಿಕ್ಕದು. ಕತೆ ಚೆನ್ನಾಗಿದೆ. ನಿನ್ನ ಕಪಟಿ ನಾಟಕವನ್ನು ನಿನ್ನ ಹೆಂಡತಿಗೆ ಹೇಳುತ್ತೇನೆ.
ಬಾಬಾ ಇದಿಟ್ಕೊಳ್ಳಿ ಬಾಬಾ. ಬೇಡ ಬೇಡ, ನಮಗಿದು ಬೇಡ. ಲಂಚವನ್ನು ಮುಟ್ಟುವುದಿಲ್ಲ. ಬಾಬಾ ಸೆಂಟಿಮೆಂಟ್ ಎಲ್ಲ ಸೈಡಿಗೆ ಬಿಸಾಕಿ ಪಾಲಿಗೆ ಬಂದದ್ದು ಪಂಚಾಮೃತ. ಮನೆ ಬಾಡಿಗೆ ಕಟ್ಬೇಕು, ಗಾಡಿಗೆ ಪೆಟ್ರೋಲ್ ಇಲ್ಲ, ಬಾಡಿಗೆ ಊಟ ಇಲ್ಲ. ಅರ್ಥವಾಯಿತು. ತಲೆ ಹೊಡೆದಕ್ಕಿಂತ ಇದೇ ವಾಸಿ. ಬಾಬಾ ಹೆಂಡತಿಯ ಕಾಟಕ್ಕೆ ಈ ನಾಟಕ ಚಂದ ಉಂಟು. ಆಗಬಹುದು. ನಮ್ಮದು ಅದೇ ರಾಗ, ಅದೇ ಹಾಡು. ಹೇಳ್ಕೊಳ್ಳಂಗಿಲ್ಲ, ಬಿಡಂಗಿಲ್ಲ. ಬಾಬಾ ಬಂದ ಕೆಲಸ ಮುಗಿಯಿತು, ನಾವಿನ್ನು ಹೊರಡಬಹುದು. ಬಂದ ಕೆಲಸ ಮುಗಿತು. ಕಂದ, ನಿನ್ನ ಒಳಗಡೆ ದೊಡ್ಡ ದೆವ್ವ ಉಂಟು. ನಿನ್ನ ನಾಟಕ ಮುಂದುವರಿಸು, ನಾವಿನ್ನು ಬರುತ್ತೇವೆ. ಓಂ ಜೂಂ ಸ್ವಾಹ ಬುಲ್ಬುಲ್ ಬೂದಿ ಬಾಬಾ ನಮೋ ನಮಃ. ಓಂ ಬೂದಿ ಬಾಬಾ ನಮೋ. ಗುರುಜಿ ದೆವ್ವ ಹೋಯ್ತಾ ಗುರುಜಿ? ಇಲ್ಲ, ಅದು ಅಷ್ಟು ಸುಲಭವಾಗಿ ಹೋಗುವಂತ ದೆವ್ವ ಅಲ್ಲ ತಾಯಿ, ಭಯಾನಕ ದೆವ್ವ. ನೀವು ಯಾವುದಕ್ಕೂ ಎಚ್ಚರವಾಗಿರಿ. ಏನ್ ಹೇಳ್ತಾ ಇದ್ದೀರಾ? ತಾಯಿ ಬಂದಿರೋದು ನಾಗವಲ್ಲಿ ತಂಗಿ ಸಿಂಗವಲ್ಲಿ. ಅದು ಅಷ್ಟು ಸುಲಭವಾಗಿ ಹೋಗುವಂತ ದೆವ್ವ ಅಲ್ಲ. ನೀವು ಯಾವುದಕ್ಕೂ ಎಚ್ಚರಿಕೆಯಿಂದ ಇರಿ.